ರಾಜ್ಯ ಬಿಜೆಪಿಯಲ್ಲಿ ಎಡವಟ್ಟುಗಳ ಸರಮಾಲೆ ಮುಂದುವರೆದಿದೆ. ಬಣ ಬಡಿದಾಟ ತಾರಕಕ್ಕೇರುವ ಹೊತ್ತಲ್ಲೇ ಬಳ್ಳಾರಿ ಬಿಜೆಪಿ ಕಚೇರಿಯನ್ನ ಮದುವೆ ಮಂಟಪದಂತೆ ಬರ್ತ್ಡೇ ಪಾರ್ಟಿಗೆ ಬಾಡಿಗೆ ನೀಡಿರುವಂತಹ ಆರೋಪ ಕೇಳಿಬಂದಿದೆ. ಬಿಜೆಪಿಯ ಆಂತರಿಕ ನಿಯಮದಂತೆ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಚಟುವಟಿಕೆ ಬಿಟ್ಟು ಬೇರೆ ಯಾವ ಚಟುವಟಿಕೆಯನ್ನ ಕೂಡ ನಡೆಸುವಂತಿಲ್ಲ. ಆದರೆ ಬಳ್ಳಾರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಮೋಕಾ ಅವರೇ ಸ್ನೇಹಿತನ ಹುಟ್ಟುಹಬ್ಬಕ್ಕಾಗಿ ಬಿಜೆಪಿ ಕಚೇರಿಯನ್ನ ಬಿಟ್ಟುಕೊಟ್ಟಿದ್ದಾರಂತೆ. ಕಚೇರಿಯಲ್ಲಿ ಬರ್ತ್ಡೇ ಪಾರ್ಟಿಗೆ ಅನುಮತಿ ನೀಡಿದ ಅಧ್ಯಕ್ಷ ಅನಿಲ್ ಮೋಕಾಗೆ ಕಾರ್ಯದರ್ಶಿ ಶರಣ್ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. 3 ದಿನದ ಒಳಗೆ ಉತ್ತರ ನೀಡುವಂತೆ ಅನಿಲ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಶಾಸಕ ಎಎಸ್ ಪೊನ್ನಣ್ಣ ವಿರುದ್ಧದ ಅವಹೇಳನಕಾರಿ ಪೋಸ್ಟ್ ಸಂಬಂಧ 3 ವಿರುದ್ಧ ಮಡಿಕೇರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ರಾಜೇಂದ್ರ ಪಾಪು, ವಿಷ್ಣು ನಾಚಪ್ಪ ಹಾಗೂ ವಿನಯ್ ಎಂಬುವರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಶೌಚಾಲಯದ ಒಳಗೆ ಶಾಸಕ ಪೊನ್ನಣ್ಣ ಫೋಟೋ ಇರುವಂತೆ ಕಿಡಿಗೇಡಿಗಳು ಎಡಿಟ್ ಮಾಡಿ ಹರಿಬಿಟ್ಟಿದ್ರು. ಸ್ವಚ್ಛ ಭಾರತ್, ಸ್ವಚ್ಛ ವಿರಾಜಪೇಟೆ ಎಂದು ಬರೆದು ಪೋಸ್ಟ್ ಮಾಡಿ ಟ್ರೋಲ್ ಮಾಡಿದ್ರು. ಅವಹೇಳನಕಾರಿ ಪೋಸ್ಟ್ ಸಂಬಂಧ ಕಾಂಗ್ರೆಸ್ ಸ್ಥಳೀಯ ನಾಯಕಿ ತೆನ್ನೀರ ಮೈನಾ ದೂರು ನೀಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ನಟ ಕಿಚ್ಚ ಸುದೀಪ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ನಿರ್ದೇಶಕ ಅನೂಪ್ ಭಂಡಾರಿ ಜೊತೆ ಆಗಮಿಸಿದ ಸುದೀಪ್ ಕೆಲ ಕಾಲ ಡಿಕೆಶಿ ಜೊತೆ ಚರ್ಚೆ ನಡೆಸಿ ತೆರಳಿದ್ರು. ಸುದೀಪ್ ಭೇಟಿ ಸಂಬಂಧ ಮಾತನಾಡಿದ ಡಿಕೆ ಶಿವಕುಮಾರ್, ಶೂಟಿಂಗ್ ಜಾಗದ ಸಮಸ್ಯೆ ಹಿನ್ನೆಲೆ ಸುದೀಪ್ ಭೇಟಿಯಾಗಿದ್ರು. ಸುದೀಪ್ ನನ್ನ ಸ್ನೇಹಿತ, ಶೂಟಿಂಗ್ ಸಂಬಂಧ ಮಾತನಾಡಿದ್ದೇನೆ. ರಾಜಕೀಯ ವಿಚಾರಗಳ ಬಗ್ಗೆ ಸುದೀಪ್ ಜೊತೆ ಚರ್ಚೆ ಮಾಡಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.